ಪಶ್ಚಿಮ ಘಟ್ಟದಲ್ಲಿ ನೆಲೆಗೊಂಡಿರುವ ಉಸಿರುಗಟ್ಟುವ ಗಿರಿಧಾಮ ಮುನ್ನಾರ್ಗೆ ಸುಸ್ವಾಗತ. ಅನಂತ ಚಹಾ ತೋಟಗಳು, ಮಂಜಿನಿಂದ ಅಮೃತವಾದ ಬೆಟ್ಟಗಳು ಮತ್ತು ತಂಪಾದ ವಾತಾವರಣಕ್ಕೆ ಹೆಸರುವಾಸಿಯಾದ ಮುನ್ನಾರ್ ನಿಜವಾಗಿಯೂ ಪ್ರಕೃತಿಯ ಸ್ವರ್ಗವಾಗಿದೆ. ಸಮುದ್ರ ಮಟ್ಟದಿಂದ ಸುಮಾರು 1600 ಮೀಟರ್ ಎತ್ತರದಲ್ಲಿರುವ ಮುನ್ನಾರ್ ಒಂದು ಕಾಲದಲ್ಲಿ ಬ್ರಿಟಿಷರ ಬೇಸಿಗೆ ತಾಣವಾಗಿತ್ತು. ಇಂದು ಇದು ತನ್ನ ಸುಂದರ ಸೌಂದರ್ಯ, ಶಾಂತಿಯುತ ವಾತಾವರಣ ಮತ್ತು ಶ್ರೀಮಂತ ಜೀವ ವೈವಿಧ್ಯತೆಯಿಂದ ಪ್ರಪಂಚದ ಎಲ್ಲ ಮೂಲೆಯ ಪ್ರಯಾಣಿಕರನ್ನು ಆಕರ್ಷಿಸುತ್ತಿದೆ. ಈ ಪ್ರದೇಶವು ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿಗಳು, ಧುಮ್ಮಿಕ್ಕುವ ಜಲಪಾತಗಳು, ಪ್ರಶಾಂತ ಕಣಿವೆಗಳು ಮತ್ತು ಪ್ರಶಾಂತ ಸರೋವರಗಳಿಂದ ಸಮೃದ್ಧವಾಗಿದ್ದು, ಪ್ರಕೃತಿ ಪ್ರಿಯರು ಮತ್ತು ಛಾಯಾಗ್ರಾಹಕರಿಗೆ ಸ್ವರ್ಗವಾಗಿದೆ. ಹಚ್ಚ ಹಸಿರಿನ ಬೆಟ್ಟಗಳು ಮತ್ತು ಮಂಜಿನ ಭೂದೃಶ್ಯಗಳ ನಡುವೆ ನೆಲೆಗೊಂಡಿರುವ ಎಲಿಫೆಂಟ್ ಪಾರ್ಕ್ ಈ ಸೌಮ್ಯ ದೈತ್ಯರಿಗೆ ಸುರಕ್ಷಿತ ಮತ್ತು ಸ್ಮರಣೀಯ ರೀತಿಯಲ್ಲಿ ಹತ್ತಿರವಾಗಲು ಒಂದು ಅನನ್ಯ ಅವಕಾಶವನ್ನು ನೀಡುತ್ತದೆ. ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯವು ಈ ಸ್ಥಳವನ್ನು ಇನ್ನಷ್ಟು ವಿಶೇಷವಾಗಿಸುತ್ತದೆ. ಮುನ್ನಾರ್ನ ತಂಪಾದ ವಾತಾವರಣ, ಹರಿಯುವ ನೀರಿನ ಶಬ್ದ ಮತ್ತು ಆನೆಗಳ ಶಾಂತ ಉಪಸ್ಥಿತಿಯು ಶಾಂತಿಯುತ ಮತ್ತು ಸಂತೋಷದಾಯಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ನಾವು ನೋಡುವಂತೆ ಇಲ್ಲಿನ ಆನೆಗಳಿಗೆ ಉತ್ತಮ ತರಬೇತಿ ನೀಡಲಾಗುತ್ತದೆ ಮತ್ತು ಅನುಭವಿ ಮಾವುತರು ಆನೆಗಳನ್ನು ನೋಡಿಕೊಳ್ಳುತ್ತಾರೆ. ಆನೆ ಸವಾರಿ, ಆನೆಗಳಿಗೆ ಆಹಾರ ನೀಡುವುದು ಮತ್ತು ಆನೆಗಳು ನದಿಯಲ್ಲಿ ಸ್ನಾನ ಮಾಡುವಂತಹ ದೃಶ್ಯಗಳನ್ನು ನಾವು ನೋಡಿ ಆನಂದಿಸಬಹುದು. ಈ ಕ್ಷಣಗಳು ನಿಜವಾಗಿಯೂ ಅವಿಸ್ಮರಣೀಯವಾಗಿರುತ್ತದೆ. ಕಾರ್ಮೆಲಗಿರಿ ಸಸ್ಯೋದ್ಯಾನವು ಸಸ್ಯಗಳು ಮತ್ತು ಹೂಗಳ ಸಮೃದ್ಧ ಸಂಗ್ರಹಕ್ಕೆ ಹೆಸರುವಾಸಿಯಾದ ಶಾಂತ ಪ್ರಕೃತಿ ತಾಣವಾಗಿದೆ. ಸುಂದರವಾದ ಬೆಟ್ಟಗಳ ನಡುವೆ ನೆಲೆಗೊಂಡಿರುವ ಈ ಉದ್ಯಾನವನವು ಅಲಂಕಾರಿಕ ಸಸ್ಯಗಳು, ಔಷಧೀಯ ಗಿಡಮೂಲಿಕೆಗಳು ಮತ್ತು ಹೂ ಬಿಡುವ ಅನೇಕ ಜಾತಿಯ ಸಸ್ಯಗಳನ್ನು ಒಳಗೊಂಡಿದೆ. ಉತ್ತಮವಾಗಿ ನಿರ್ವಹಿಸಲ್ಪಟ್ಟ ಮಾರ್ಗಗಳು ಮತ್ತು ಉಲ್ಲಾಸಕರ ಪರ್ವತ ಗಾಳಿಯೊಂದಿಗೆ ಕಾರ್ಮೆಲ್ ಸಸ್ಯೋದ್ಯಾನವು ಮುನ್ನಾರ್ನ ನೈಸರ್ಗಿಕ ಸೌಂದರ್ಯದ ನಡುವೆ ಸಂದರ್ಶಕರಿಗೆ ಶಾಂತ ಮತ್ತು ಶೈಕ್ಷಣಿಕ ಅನುಭವವನ್ನು ನೀಡುತ್ತದೆ.
ಉದ್ಯಾನವನವು ಕೇವಲ ದೃಶ್ಯ ವೀಕ್ಷಣೆಗೆ ಮಾತ್ರವಲ್ಲದೆ ಶೈಕ್ಷಣಿಕ ಸ್ಥಳವೂ ಆಗಿದೆ. ವಿದ್ಯಾರ್ಥಿಗಳು ಮತ್ತು ಸಂದರ್ಶಕರು ವಿವಿಧ ಸಸ್ಯ ಪ್ರಭೇದಗಳ ಉಪಯೋಗವನ್ನು ಮತ್ತು ಪರಿಸರವನ್ನು ರಕ್ಷಿಸುವ ಮಹತ್ವದ ಬಗ್ಗೆ ಕಲಿಯಬಹುದು. ಮಡುಪಟ್ಟಿ ಟೀ ಕಾರ್ಖಾನೆಯು ಪ್ರವಾಸಿಗರಿಗೆ ಸಾಂಪ್ರದಾಯಿಕ ಚಹಾ ತಯಾರಿಕೆಯ ಪ್ರಕ್ರಿಯೆಯ ಆಕರ್ಷಕ ನೋಟವನ್ನು ನೀಡುತ್ತದೆ. ಹಚ್ಚ ಹಸಿರಿನ ಚಹಾ ತೋಟಗಳಿಂದ ಸುತ್ತುವರಿದಿರುವ ಈ ಕಾರ್ಖಾನೆಯು ತಾಜಾ ಚಹಾ ಎಲೆಗಳನ್ನು ಕೀಳುವುದರಿಂದ ಹಿಡಿದು ಪ್ಯಾಕಿಂಗ್ವರೆಗೆ ಹೇಗೆ ಸಂಸ್ಕರಿಸಲಾಗುತ್ತದೆ ಎಂಬುದನ್ನು ಪ್ರದರ್ಶಿಸುತ್ತದೆ. ಇದು ಮುನ್ನಾರ್ನ ಶ್ರೀಮಂತ ಚಹಾ ಪರಂಪರೆಯ ಮತ್ತು ಈ ಪ್ರದೇಶದಲ್ಲಿ ಚಹಾ ಕೃಷಿ ಮಹತ್ವವನ್ನು ಎತ್ತಿ ತೋರಿಸುವ ಮಾಹಿತಿಯುಕ್ತ ಮತ್ತು ಪರಿಮಳಯುಕ್ತ ಸ್ಥಳವಾಗಿದೆ. ಮುನ್ನಾರ್ನ ಹಚ್ಚ ಹಸಿರಿನ ಬೆಟ್ಟಗಳಲ್ಲಿ ನೆಲೆಗೊಂಡಿರುವ ಮಡುಪಟ್ಟಿ ಅಣೆಕಟ್ಟು ಅಂತ್ಯವಿಲ್ಲದ ಚಹಾ ತೋಟಗಳಿಂದ ಸುತ್ತುವರೆದಿದೆ. ಇಲ್ಲಿನ ತಂಪಾದ ಪರ್ವತಗಾಳಿ ಮತ್ತು ರಮಣೀಯ ನೋಟಗಳು ನಮಗೆ ಮನೋಲ್ಲಾಸ ನೀಡುತ್ತದೆ. ಮಡುಪಟ್ಟಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಈ ಅಣೆಕಟ್ಟು ಕೇವಲ ಇಂಜಿನಿಯರಿಂಗ್ ರಚನೆಯಷ್ಟೇ ಅಲ್ಲದೆ ಪ್ರಕೃತಿ ಪ್ರಿಯರಿಗೆ ಪ್ರಶಾಂತವಾದ ತಾಣವಾಗಿದೆ. ಶಾಂತವಾದ ನೀಲಿ ನೀರು, ಮಂಜಿನಿಂದ ಅಮೃತವಾದ ಬೆಟ್ಟಗಳು ಮತ್ತು ಹಸಿರು ಕಾಡುಗಳು ಒಟ್ಟಾಗಿ ಪರಿಪೂರ್ಣ ಭೂದೃಶ್ಯವನ್ನು ಸೃಷ್ಟಿಸುತ್ತದೆ. ಇಕೋ ಪಾಯಿಂಟ್ ತನ್ನ ವಿಶಿಷ್ಟ ಪ್ರತಿಧ್ವನಿ ವಿದ್ಯಮಾನಕ್ಕೆ ಹೆಸರುವಾಸಿಯಾದ ಪ್ರಸಿದ್ಧ ನೈಸರ್ಗಿಕ ಆಕರ್ಷಣೆಯಾಗಿದೆ. ಮಂಜಿನ ಬೆಟ್ಟಗಳು, ಹಚ್ಚ ಹಸಿರಿನ ಪ್ರದೇಶ ಮತ್ತು ಪ್ರಶಾಂತ ಸರೋವರದಿಂದ ಸುತ್ತುವರಿದಿರುವ ಈ ಸ್ಥಳವು ಪ್ರವಾಸಿಗರಿಗೆ ಕಣಿವೆಯಾದ್ಯಂತ ತಮ್ಮ ಧ್ವನಿಗಳನ್ನು ಪ್ರತಿನಿಧಿಸುವುದನ್ನು ಕೇಳಲು ಅನುವು ಮಾಡಿಕೊಡುತ್ತದೆ. ತಂಪಾದ ಹವಾಮಾನ, ರಮಣೀಯ ನೋಟಗಳು ಮತ್ತು ಶಾಂತಿಯುತ ವಾತಾವರಣವು ಮುನ್ನಾರ್ಗೆ ಭೇಟಿ ನೀಡುವ ಪ್ರಕೃತಿ ಪ್ರಿಯರು ಮತ್ತು ಛಾಯಾಗ್ರಾಹಕರಿಗೆ ಇಕೋ ಪಾಯಿಂಟ್ ಸೂಕ್ತ ಸ್ಥಳವಾಗಿದೆ. ಮುನ್ನಾರ್ನಲ್ಲಿರುವ ಟೀ ವ್ಯಾಲಿಯು ಬೆಟ್ಟಗುಡ್ಡಗಳಲ್ಲಿ ಹರಡಿರುವ ಅಂತ್ಯವಿಲ್ಲದ ಟೀ ತೋಟಗಳ ಸುಂದರ ಭೂದೃಶ್ಯವಾಗಿದೆ. ಉಲ್ಲಾಸಕರ ಹಸಿರು ಮತ್ತು ತಂಪಾದ ವಾತಾವರಣಕ್ಕೆ ಹೆಸರುವಾಸಿಯಾದ ಈ ಕಣಿವೆಯು ಬೆರಗುಗೊಳಿಸುವ ನೋಟಗಳು, ತಾಜಾ ಪರ್ವತ ಗಾಳಿ ಮತ್ತು ಶಾಂತಿಯುತ ವಾತಾವರಣವನ್ನು ನೀಡುತ್ತದೆ. ಇದು ಮುನ್ನಾರ್ನ ಚಹಾ ಪರಂಪರೆಯನ್ನು ಸುಂದರವಾಗಿ ಪ್ರತಿನಿಧಿಸುತ್ತದೆ. ಮುನ್ನಾರ್ ಜೀಪ್ ಸಫಾರಿ ಮುಗಿಯುತ್ತಿದ್ದಂತೆ ಮಂಜಿನಿಂದ ಕೂಡಿದ ಪರ್ವತಗಳು, ಹಚ್ಚ ಹಸಿರಿನ ಚಹಾ ತೋಟಗಳು, ಜಲಪಾತಗಳು ಮತ್ತು ಪಶ್ಚಿಮ ಘಟ್ಟಗಳ ಮೂಲಕ ಆಫ್ ರೋಡ್ ಸಾಹಸಗಳ ಮರೆಯಲಾಗದ ನೆನಪುಗಳನ್ನು ಬಿಟ್ಟು ಹೋಗುತ್ತದೆ. ಉಸಿರುಗಟ್ಟುವ ನೋಟಗಳು ಮತ್ತು ತಾಜಾ ಪರ್ವತ ಗಾಳಿಯೊಂದಿಗೆ ಸಂಯೋಜಿಸಲ್ಪಟ್ಟ ರೋಮಾಂಚನ ಸವಾರಿಯು ಮುನ್ನಾರ್ನ ನೈಸರ್ಗಿಕ ಸೌಂದರ್ಯವನ್ನು ಅನುಭವಿಸಲು ಸಫಾರಿಯನ್ನು ಪರಿಪೂರ್ಣ ಮಾರ್ಗವನ್ನಾಗಿ ಮಾಡುತ್ತದೆ. ಇದು ಸಾಹಸದ ಉತ್ಸಾಹ ಮತ್ತು ಮುನ್ನಾರ್ನ ಪ್ರಶಾಂತ ಮೋಡಿಯನ್ನು ನಿಜವಾಗಿಯೂ ಸೆರೆಹಿಡಿಯುವ ಪ್ರಯಾಣವಾಗಿದೆ.